ಓಕೆ ಓಕೆನಾ? ಇಂದು ಸಾಗರದ ನಮ್ಮ ದೇಶಿ ಸೇವಾ ಪ್ರತಿಷ್ಠಾನ ಸಂಸ್ಥೆಯ ವತಿಯಿಂದ ಈ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಏನು ಒಂದು ರಾಜಕೀಯ ವ್ಯವಸ್ಥೆಯನ್ನು ಅತಂತ್ರಗೊಳಿಸುವಂತಹ ಷಡ್ಯಂತ್ರ ಹುನ್ನಾರಗಳು ಏನು ನಡೀತಾ ಇದೆ, ಆ ವಿಚಾರವಾಗಿ ನಾವು ಸಾಮಾಜಿಕ ಕಳಕಳಿಯೊಂದಿಗೆ ಸಾಮಾಜಿಕ ಅರಿವು ಮತ್ತು ಜಾಗೃತಿಯ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರವನ್ನು ಅತಂತ್ರಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ತನಿಖೆ ಮಾಡುವಂತಹ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ವಿಚಾರದ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಂಡಂಥ ಸಾರ್ವಜನಿಕರ ಪರವಾಗಿ ನಾವಿಂದು ಕಳಂಕರಹಿತ, ಭ್ರಷ್ಟಾಚಾರ ರಹಿತ, ಶುದ್ಧ ಹಸ್ತದಾಗಿ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಜನಪರ ಆಡಳಿತ ನೀಡುತ್ತಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಪರವಾಗಿ ಅವರ ಬೆಂಬಲಕ್ಕೆ ಇವತ್ತು ನಾವೆಲ್ಲರೂ ಸಾರ್ವಜನಿಕರು ಪಕ್ಷಾತೀತವಾಗಿ ಅವರಿಗೆ ಬೆಂಬಲ ಸೂಚಿಸುವುದರ ಮುಖಾಂತರ ಹಾಗೂ ಏನು ಸಂವಿಧಾನ ವಿರೋಧಿ ನಡೆಯನ್ನು ನಡೆಸುತ್ತಿರುವಂತಹ ಕೇಂದ್ರ ಸರ್ಕಾರದ ಕೈಗೊಂಬೆಯ ರೀತಿಯಲ್ಲಿ ಸಂವಿಧಾನದ ಆಡಳಿತವನ್ನು ನಡೆಸುತ್ತಿರುವ ಈ ನಮ್ಮ ರಾಜ್ಯದ ರಾಜ್ಯಪಾಲರ ಒಂದು ನಡೆಯನ್ನು ಖಂಡಿಸಿ ನಾವಿವತ್ತು ರಾಷ್ಟ್ರಪತಿಗಳಿಗೆ ಅವರ ಸಂವಿಧಾನಿಕ ಹಕ್ಕನ್ನು ರಾಜ್ಯಪಾಲರ ಮೇಲೆ ಚಲಾಯಿಸಿ ಸಂವಿಧಾನವನ್ನು ಉಳಿಸಿಕೊಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಈ ಒಂದು ಬೆಂಬಲ ಸಭೆಯನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಈ ಭಾರತ ದೇಶದ ಸಂವಿಧಾನ ಮತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾರೀ ಬಹುಮತದೊಂದಿಗೆ ಅಧಿಕಾರವನ್ನು ಪಡೆದಿರುವಂತಹ ಹಾಗೂ ದೀನರ, ದಲಿತರ, ಹಿಂದುಳಿದ ಜನಾಂಗದ, ಶೋಷಿತರ, ರೈತರ, ಕಾರ್ಮಿಕರ, ಸಮಾಜದ ಎಲ್ಲ ವರ್ಗದ ಜನರ ವಿಶ್ವಾಸವನ್ನು ಗಳಿಸಿಕೊಂಡಿರುವಂತಹ ಈ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಬಹಳಷ್ಟು ಕೈಗಳು, ಬಲಾಢ್ಯ ಶಕ್ತಿಗಳು ಬಹಳ ಸಮಯದಿಂದ ಷಡ್ಯಂತ್ರಗಳನ್ನು ರೂಪಿಸಿ ಇಂದು ಯಾವುದೋ ಇಲ್ಲ ಸಲ್ಲದಂಥ ಕೆಲವು ಕಾರಣಗಳನ್ನು ಸೃಷ್ಟಿ ಮಾಡಿ ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು 2021ರಲ್ಲಿ ಮೈಸೂರಿನ ಮೂಡಕ್ಕೆ ಸಂಬಂಧಪಟ್ಟಂತೆ ಆ ದಿನ ಇದ್ದಂಥ BJP ಸರ್ಕಾರದ ಆಡಳಿತವೇ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ನಿವೇಶನಗಳಿಗೆ ಜಮೀನಿಗೆ ಸಂಬಂಧಪಟ್ಟಂತೆ ಅದಲು ಬದಲು ನಿವೇಶನಗಳನ್ನು ಮಾಡಿಕೊಟ್ಟಿರುವುದು ಕಾನೂನುಬದ್ಧವಾದಂಥ ಸರಿಯಾದ ಕ್ರಮವಾಗಿರುತ್ತದೆ ಎಂದು ಈಗಾಗಲೇ ಈ ಹಿಂದೆಯೇ ಅಂದಿನ ವ್ಯವಸ್ಥೆ ಮಾಡಿಕೊಟ್ಟಿರುತ್ತದೆ. ಆದರೆ ಇಂದು ಜನರನ್ನು ದಿಗ್ಭ್ರಮೆಗೊಳಿಸಿ ಒಂದು ರೀತಿಯ ದಿಗಿಲನ್ನು ಹಚ್ಚಿ ಈ ರಾಜ್ಯದಲ್ಲಿ ಒಂದು ರೀತಿಯ ಅತಂತ್ರ ವ್ಯವಸ್ಥೆಯನ್ನು ಮಾಡಿ ಯಾರು ಈ ಸಮಾಜದಲ್ಲಿ ಶೋಷಿತರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಒಂದು ಪ್ರತಿಪಾದಿಸುತ್ತಿರುವಂತಹ ಒಬ್ಬ ನಿಷ್ಕಳಂಕ ಅಹಿಂದ ಮುಖಂಡರೆನಿಸಿಕೊಂಡಿರುವಂತಹ ಹಾಗೂ ಎಲ್ಲ ವರ್ಗದ ಜನರ ಒಂದು ಮೆಚ್ಚುಗೆಯನ್ನು ಪಡೆದಿರುವಂತಹ ಈ ರಾಜ್ಯದ ಒಂದು ಶಕ್ತಿಯಾಗಿರುವಂತಹ ಈ ದೇಶಕ್ಕೆ ಒಂದು ಮಾದರಿ ಮುಖ್ಯಮಂತ್ರಿ ಆಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರನ್ನು ರಾಜಕೀಯದ ಸ್ಥಾನದಿಂದ, ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಗೊಳಿಸಿ ಈ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದ್ದಾರೆ, ಈ ಸರ್ಕಾರದಲ್ಲಿ ಒಂದು ಅತಂತ್ರ ವ್ಯವಸ್ಥೆಯನ್ನು ತಂದು ಆ ನಂತರದಲ್ಲಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮುಖಾಂತರದಲ್ಲಿ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಹಾಗೂ ಈ ರಾಜ್ಯದಲ್ಲಿ ಕೆಲವೊಂದಿಷ್ಟು ವರ್ಷಗಳ ಇತ್ತೀಚಿನಿಂದ ಗಮನಿಸಿದಂತೆ ಚುನಾಯಿತರಾದಂಥ ಶಾಸಕರನ್ನೇ ಖರೀದಿ ಮಾಡಿ ಈ ರಾಜ್ಯದ ಸರ್ಕಾರವನ್ನೇ ಬದಲಾಯಿಸುವಂತಹ ಮಟ್ಟಕ್ಕೆ ಭ್ರಷ್ಟಾಚಾರದ ಮುಗಿಲನ್ನು ಮುಟ್ಟಿರುವಂತಹ ಆ ಹಿಂದಿನ ಆಡಳಿತ ಪಕ್ಷಗಳು ಇಂದು ಇನ್ನೇನೇನೋ ಷಡ್ಯಂತ್ರಗಳನ್ನು ಮಾಡಿ ಈ ರೀತಿ ಸಮಾಜದಲ್ಲಿ ಶೋಷಿತರ ಪರವಾಗಿ, ದಲಿತರ ಪರವಾಗಿ, ನೊಂದಂತರ ಪರವಾಗಿ ಇರುವಂತಹ ಈ ಒಬ್ಬ ಮುಖ್ಯಮಂತ್ರಿಗಳನ್ನು ಅಧಿಕಾರದಿಂದ ಕೆಳಗಿಳಿಸಬೇಕೆಂದ ಹುನ್ನಾರವನ್ನು ವಿರೋಧಿಸಿ ನಾವಿವತ್ತು ಎಲ್ಲರೂ ಸಿದ್ದರಾಮಯ್ಯವರ ಪರವಾಗಿ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ. ಹಾಗೂ ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ, ಇವತ್ತು ರಾಜ್ಯ ಸರ್ಕಾರ ತಾನು ಏನು ಚುನಾವಣೆಗಿಂತ ಪೂರ್ವದಲ್ಲಿ ಹೇಳಿತ್ತು 5 ಗ್ಯಾರಂಟಿ ಯೋಜನೆಗಳನ್ನು, ಆ ಯೋಜನೆಗಳನ್ನು ಕೇವಲ 5 ರಿಂದ 6 ತಿಂಗಳ ಒಳಗಾಗಿ ಸಂಪೂರ್ಣ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಈ ರಾಜ್ಯದ ಮಹಿಳೆಯರು, ನಿರುದ್ಯೋಗಿ ಪದವೀಧರರು, ರೈತರು ಅಥವಾ ಇನ್ಯಾವುದೇ ರೀತಿಯ ಕುಟುಂಬ ಸಮಸ್ಯೆಯಲ್ಲಿ ಇರುವಂಥವರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ಯಾವುದೇ ರೀತಿಯ ಅನಾಹುತಗಳು ಮಾಡಿಕೊಳ್ಳಬಾರದೆಂದು ಅಂಥವರಿಗೆ ಒಂದಿಷ್ಟು ಆರ್ಥಿಕ ಸಹಕಾರ ಮಾಡುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಕೇಂದ್ರ ಸರ್ಕಾರ ಈ ಕಳೆದ ಬಾರಿ ಚುನಾವಣೆಯಲ್ಲಿ
28ಕ್ಕೆ 28 ಸೀಟುಗಳನ್ನು ಸಹಿತ ನಾವು ಪಡಿತೇವೆ ಅಂತ ಒಂದು ಭ್ರಮೆಯಲ್ಲಿ ಇದ್ದಂಥವರು ಇವತ್ತು 25ರಿಂದ ಅವರು 15 ಸೀಟಿಗೆ, ಹಾಗೆ ಒಂದು ಸ್ಥಾನದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ 9 ಸ್ಥಾನಗಳನ್ನು ಪಡೆದಿದ್ದಂಥದ್ದು ಇವತ್ತು ಕೇಂದ್ರ ಸರ್ಕಾರಕ್ಕೆ ಅರಗಿಸ್ಕೊಳ್ಳಿಕ್ಕೆ ಆಗದೇ ಇರುತ್ತದೆ. ಹಾಗಾಗಿ ಜನಪರ ನೀತಿಯನ್ನು ನೀಡುತ್ತಿರುವಂಥ ಈ ಸರ್ಕಾರವನ್ನು ಹೇಗಾದರೂ ಮಾಡಿ ಪದಚ್ಯುತಗೊಳಿಸಬೇಕು. ಇದಕ್ಕೆ ಕೇಂದ್ರ ಶಕ್ತಿಯಾಗಿರುವಂಥ ಸಿದ್ದರಾಮಯ್ಯರ ಮೇಲೆ ಇವರು ಟಾರ್ಗೆಟ್ ಅಂತ ಹೇಳ್ತಾರೆ. ಟಾರ್ಗೆಟನ್ನು ಮಾಡಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ಕಾನೂನಿನ ವ್ಯಾಪ್ತಿಯೊಳಗಡೆ ಅವರು ತರಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವುಗಳು ಇಂಥ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಮುಖ್ಯಮಂತ್ರಿ ಅವರನ್ನು ಬೆಂಬಲಿಸೋದಕ್ಕೋಸ್ಕರ ಇವತ್ತು ಹಾಗೂ ರಾಷ್ಟ್ರಪತಿಗಳಿಗೆ ಈ ರಾಜ್ಯಪಾಲರ ವಿರುದ್ಧ ಒಂದು ಖಂಡನ ವಿಚಾರವನ್ನು ತಿಳಿಸಲಿಕ್ಕೋಸ್ಕರ ರಾಷ್ಟ್ರಪತಿಗಳಿಗೆ ಮನವಿ ಕೊಡೋಕ್ಕೋಸ್ಕರ ಇವತ್ತು ನಾವೆಲ್ಲ ನಮ್ಮ ಸೇರಿಸ್ಕೊಂಡಿದ್ದೇವೆ. ಇವತ್ತು ನಮ್ಮ ಈ ಸಂಘಟನೆಯ ಒಂದು ಹೋರಾಟದಲ್ಲಿ ಇದು ಒಂದು ಸಾಂಘಿಕ, ಅಂದರೆ ಒಂದು ಕಲೆಕ್ಟಿವ್ ಡಿಸಿಷನ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ನಮ್ಮ ಜೊತೆಗೆ ರೈತ ಸಂಘದ ಮುಖಂಡರುಗಳು, ದಲಿತ ಸಂಘದ ಮುಖಂಡರುಗಳು ಹಾಗೂ ಇನ್ನಿತರ ಬೇರೆ ಬೇರೆ ಸಂಸ್ಥೆಗಳ ಮುಖಂಡರುಗಳು, ಅವರ ಪದಾಧಿಕಾರಿಗಳು, ಬುಡಕಟ್ಟು ಜನಾಂಗದವರು, ಹಾಗೆ ಈ ಸಮಾಜದಲ್ಲಿ ಪಕ್ಷಾತೀತವಾಗಿ ಇರುವಂಥ ಎಲ್ಲರೂ ಸಹಿತ ಭಾಗವಹಿಸ್ತಾ ಇದ್ದೇವೆ. ಆ ನಂತರದಲ್ಲಿ ನಾವು AC ಅವರ ಮುಖಾಂತರ ನಾವು ನಮ್ಮ ಮನವಿಯನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅದನ್ನು ಬೇಗ ಓದಿ ಒಂದ್ಸತಿ ಓದಿ. ಗೌರವಾನ್ವಿತ ರಾಷ್ಟ್ರಪತಿಗಳು, ರಾಷ್ಟ್ರಪತಿ ಭವನ, ದೆಹಲಿ. ಗೌರವಾನ್ವಿತರೇ, ವಿಷಯ